ಇಂದ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತೆನ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಪುಡಿ ಮಾಡಿ ನಾನೇ ಒಂದು ಸಿಚುವೇಶನ್ನ ಫೇಸ್ ಮಾಡಿದೆ ಲಾಸ್ಟ್ ಟೈಮ್ ವೆನ್ ಐ ವಾಸ್ ಟ್ರಾವೆಲಿಂಗ್ ಟು ಜಪಾನ್. ನನಗೆ ಮಾಡ್ಕೋಬೇಕು, ಅಯ್ಯೋ ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ಫುಲ್ ಸ್ಟಾಕ್ ಆಗ್ತಾ ಇದ್ದೀನಿ, ಅದು ತೊಗೊಬೇಕಾ ಇದು ತೊಗೊಬೇಕಾ ತುಂಬ ಇರಿಟೇಷನ್ ಮಾಡ್ಕೊಂಡ್ಬಿಡ್ತಾರೆ. ಫಸ್ಟ್ ಡಿವೈಡ್ ಮಾಡ್ಕೊಂಬಿಡಿ, ಮೆಡಿಸಿನ್ಸ್, ಟಾಯ್ಲೆಟ್ರೀಸ್, ಮೇಕಪ್, ಡೈಲಿ ವೇರ್, ನೈಟ್ ವೇರ್, ಇನ್ನರ್ ವೇರ್ಸ್, ಫುಟ್ವೇರ್, ಆ ಥರ ಬೇರೆ ಬೇರೆ ಸೆಕ್ಷನ್ ಆಗಿ ನೀವು ಥಿಂಕ್ ಮಾಡ್ತಾ ಬನ್ನಿ. ಈ ಥರ ಒಂದು ಪರ್ಸ್ನ ಇಟ್ಕೊಂಬಿಡಿ. ಈ ಥರ ಸೇಮ್ ಆದಷ್ಟು ಎಲ್ಲ ಥರದ ಡಿನಾಮಿನೇಷನ್ನು ನೋಟ್ ಇಟ್ಕೊಳ್ಳೋದು ಒಳ್ಳೆ. ಲಗೇಜ್ನ ಬೇರೆ ಬೇರೆ ಕಾರ್ನರ್ಸಲ್ಲಿ ಪೌಚಸಲ್ಲಿ ಸ್ವಲ್ಪನೇ ದುಡ್ಡನ್ನ ಎಲ್ಲ ಏನು ಡಿವೈಡ್ ಮಾಡಿಬಿಟ್ಟು ಇಟ್ಬಿಡಿ. ಐ ಹೈಲಿ ರೆಕಮೆಂಡ್ ದೀಸ್ ಪ್ಯಾಚಸ್. ನಿಮ್ಗೆ ಅಷ್ಟೇ ಲೆಂತ್ ಇರೋದು, ನಾನು ಜಪಾನಿಂದ ತೊಗೊಂಡಿರೋದು. ಸೇವ್ ಯುವರ್ ಸೆಲ್ಫ್ ಫ್ರಮ್ ರೂಪೀಸ್ ಸಾರ್ ಅಂದರೆ ಪಿ ಸೇಫ್. ಇದು ವೆರಿ 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 ಟೈನಿ ನೋಡಿ, ಈ ಥರ ಟೈನಿ ಟೈನಿ ಥಿಂಗ್ಸು ಹೋದರೆ ತುಂಬಾ ಒಳ್ಳೆಯದು. ಎಸ್, ನಾನು ಅದೇ ನೋಡ್ತಾ ಇದ್ದೆ, ಇನ್ನೇನೇನು ಪಾಯಿಂಟ್ಸ್ ಎಲ್ಲ ಬಿಟ್ಟಿದ್ದೀನಿ, ಇನ್ನು ಏನೇನೆಲ್ಲ ನಿಮಗೆಲ್ಲ ಹೇಳ್ಬೋದು ಅಂತ. ಐ ಮೇಕ್ ಶೋರ್ ಐ ಕ್ಯಾರಿ ದೀಸ್ ಪ್ರೋಟೀನ್ ಬಾರ್ಸ್, ಕೋಲ್ಡ್ ಟ್ರುತ್ ಅಂತ. ಆ್ಯಂಡ್ ಇಟ್ ವೆರಿ ಟೇಸ್ಟಿ ಆ್ಯಂಡ್ ಇನ್ಸ್ಟೆಂಟಾಗಿ ಎನರ್ಜಿನೂ ಬರುತ್ತೆ. ಸ್ನ್ಯಾಕಿಂಗ್ ಥರನೂ ಅನಿಸುತ್ತೆ, ಒಳ್ಳೊಳ್ಳೆ ಫ್ಲೇವರ್ಸಲ್ಲಿ, ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಬರುತ್ತೆ. ಸೊ ಇದರಲ್ಲಿ 1-2 ಇಟ್ಕೊಂಡು, ಈ ಬಾಕ್ಸ್ ತೊಗೊಂಡು ಹೋಗಬೇಡಿ, ಮತ್ತು ಇದು ಸ್ಪೇಸ್ ಕನ್ಸ್ಯೂಮ್ ಮಾಡುತ್ತೆ. ಸೊ 1-2-3 ಆ ಥರ ಇಟ್ಕೊಂಡು ಹೋದರೆ ಮಧ್ಯ ಇಫ್ ಇಟ್ ಆಲ್ ಯು ಆರ್ ವೆರಿ ಹಂಗ್ರಿ, ಇದನ್ನ ಪ್ರೋಟೀನ್ ಬಾರ್ಸ್ನ ನೀವು ತೊಗೋಬೋದು. ಟ್ರಾವೆಲ್ ಮಾಡಬೇಕಾದ್ರೆ ಮನೆಯಿಂದ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತೆನ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಪುಡಿ ಮಾಡಿ ನಿಮ್ಮ ಜೊತೆ ಒಂದು ಸ್ಮಾಲ್ ಈ ಥರ ಕವರ್, ಏರ್ ಟೈಟ್ ಕವರ್ಸ್ ಬರುತ್ತಲ್ಲ, ಅದ್ರಲ್ಲಿ ಹಾಕೊಂಡು ಕ್ಯಾರಿ ಮಾಡ್ತಾ ಇರಿ. ಸೊ ನೀವೆಲ್ಲೇ ಹೋದರೂ ನಿಮಗೆ ಮಜ್ಜಿಗೆ ಅಥವಾ ಮೊಸರು ಸಿಗುತ್ತಲ್ವ. ಸೊ ವೆನ್ ಯು ಆರ್ ಟೇಕಿಂಗ್ ಮೊಸರು ಅವ್ರ ಮಜ್ಜಿಗೆ, ಅದ್ರ ಮೇಲೆ ಒಂದು ಸ್ವಲ್ಪ ಉದುರಿಸ್ಕೊಂಡು ಆ ಪುಡಿನ, ಜೀರಿಗೆ ಮತ್ತು ಮೆಂತೆ ಪುಡಿನ ಉದುರಿಸ್ಕೊಂಡು ತಿಂದರೆ ಇನ್ಸ್ಟೆಂಟಾಗಿ ನಿಮ್ಮ ಬ್ಲೋಟಿಂಗ್ ಏನಿದೆ, ಆ್ಯಸಿಡಿಟಿ ಏನಿದೆ ಅದು ಕಡಿಮೆ ಆಗುತ್ತೆ. ನೀವು ವಾಟರ್ಗೂ ಅದನ್ನು ಹಾಕೊಂಡು ಕುಡಿಬೋದು, ಕನ್ಸಂಪ್ಷನ್ ಮಾಡ್ಬೋದು. ಸೊ ಅದನ್ನು ತುಂಬ ಇಮಿಡಿಯೇಟ್ ರಿಲೀಫ್ ಅಂತೂ ಸಿಗುತ್ತೆ. ನಾನಂತೂ ಅದನ್ನೇ ಮಾಡ್ತಾ ಇದ್ದೀನಿ ಇಷ್ಟು ವರ್ಷ ತನಕ, ನನಗೆ ಯಾವ ಪ್ರಾಬ್ಲಮ್ಸು ಆಗಿಲ್ಲ. ಈ ಎಲ್ಲ ಐಟಮ್ಸ್ಗಳನ್ನು ನೀವು ಚೆಕಿನ್ ಬ್ಯಾಗ್ಗೆ ಹಾಕಿಬಿಡ್ಬೋದು, ಎಕ್ಸೆಪ್ಟ್ ಫಾರ್ ದ ಮೆಡಿಸಿನ್. ಸೊ ಮೆಡಿಸಿನ್ಸ್ ನೀವು ಏನು ಮಾಡಿ ಅಂದರೆ ಚೆಕಿನ್ ಬ್ಯಾಗ್ಗೆ ಹಾಕಿ, ಬಟ್ 1-2 ಪೀಸ್ಗಳನ್ನು ನೀವು ಅಂದರೆ 1-2 ಮೆಡಿಸಿನ್ ಅದರದ್ದೇ. ಈಗ ಫಾರ್ ಎಕ್ಸಾಂಪಲ್ 4 ಪ್ಯಾರಾಸೆಟಮಾಲ್ ನೀವು ತೊಗೊಂಡು ಹೋಗ್ತಾ ಇದ್ದೀರಾ, ಅಟ್ಲೀಸ್ಟ್ 1 or 2 ಪ್ಯಾರಾಸೆಟಮಾಲ್ ನಿಮ್ಮ ಕ್ಯಾಬಿನ್ ಬ್ಯಾಗಲ್ಲೂ ಇರಲಿ. ಸೊ ಐ ಟೆಲ್ ಯು ವಾಟ್ ಹ್ಯಾಪನ್ ವಿತ್ ಮೀ. ನಾನೇ ಒಂದು ಸಿಚುವೇಶನ್ನ ಫೇಸ್ ಮಾಡಿದೆ ಲಾಸ್ಟ್ ಟೈಮ್ ವೆನ್ ಐ ವಾಸ್ ಟ್ರಾವೆಲಿಂಗ್ ಟು ಜಪಾನ್. ನನಗೆ ಇಲ್ಲಿಂದ ಬ್ಯಾಂಗ್ಳೂರಿಂದ ನಾನು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ನನಗೆ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿಬಿಟ್ಟಿತ್ತು. ಸೊ ಫಾರ್ ದ್ಯಾಟ್ ನನಗೆ ಏನು ಡಿಸೆಂಟ್ ಇದು ಟ್ಯಾಬ್ಲೆಟ್ಸ್ ಬೇಕಾಗಿತ್ತು. ಬಟ್ ಎಸ್, ನಾನು ತೊಗೊಂಡಿದ್ದೆ, ಎಲ್ಲ ಟ್ಯಾಬ್ಲೆಟ್ಸು ಇಟ್ಕೊಂಡಿದ್ದೆ, ಬಟ್ ಎವ್ರಿಥಿಂಗ್ ವಾಸ್ ಇನ್ ಮೈ ಚೆಕಿನ್ ಬ್ಯಾಗ್. ಸೊ ನಾನು ಅದನ್ನು ಆಂಟಿಸಿಪೇಟೇ ಮಾಡಿಲ್ಲ ನನಗೂ ಆ ಥರ ಫುಡ್ ಪಾಯ್ಸನಿಂಗ್ ಆಗುತ್ತೆ ಅಂತ. ಬಿಕಾಸ್ ಆ ಥರ ನನಗೆ ಫುಡ್ ಪಾಯ್ಸನಿಂಗ್ ಆಗೋದು ಲೈಕ್ ಐ ಡೋಂಟ್ ಇವನ್ ರಿಮೆಂಬರ್ ಲಾಸ್ಟ್ ಟೈಮ್ ವೆನ್ ಇಟ್ ಹ್ಯಾಪನ್ ಟು ಮೀ. ಒಂದು 10 years or 15 years ಹಿಂದೆ ನಾನು ಅದನ್ನು ಸಫರ್ ಮಾಡಿದ್ದು. ಸೊ ಅದೇ ಒಂದು ಮೈಂಡಲ್ಲಿ ಇತ್ತು ಅಂತ ಅನ್ಸುತ್ತೆ. ಐ ಕಂಪ್ಲೀಟ್ಲಿ ಫಾರ್ಗಾಟ್ ಟು ಕೀಪ್ ಅಟ್ಲೀಸ್ಟ್ 1 or 2 ಕ್ಯಾಪ್ಸೂಲ್ಸ್ ಇನ್ ಮೈ ಕ್ಯಾಬಿನ್ ಬ್ಯಾಗ್. ಸೊ ಎಲ್ಲದು ಚೆಕಿನ್ ಬ್ಯಾಗಲ್ಲಿ ಹೋಗ್ಬಿಟ್ಟು. ಸೊ ನಾವು ಆಸ್ ಯು ನೋ, ಬ್ಯಾಂಗ್ಳೂರಿಂದ ಜಪಾನ್ ಲೈಕ್ 9 hours ಯು ಕ್ಯಾನ್ ಟ್ರಾವೆಲ್ ಇಫ್ ಇಟ್ಸ್ ಅ ಡೈರೆಕ್ಟ್ ಫ್ಲೈಟ್. ಸೊ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಹೋಗಬೇಕು ಅಂದರೆ ನೀವು ಬ್ಯಾಂಗ್ಳೂರಿಂದ ಮಲೇಷಿಯಾ ಹೋಗ್ತೀರಾ, ಮಲೇಷಿಯಾಯಿಂದ ಮತ್ತೆ ಜಪಾನ್ಗೆ ಫ್ಲೈಟ್ ತೊಗೊತೀರಾ. ಸೊ ಅಲ್ಲಿ ಜಪಾನ್ ನರಿಟಾ ರೀಚ್ ಆದಮೇಲೆ ಮತ್ತು ಏರ್ಪೋರ್ಟಿಂದ ನಿಮ್ಮ ಡೆಸ್ಟಿನೇಷನ್ಗೆ ಅಗೇನ್ ಒಂದು 2 hours ಆಗಿಬಿಡುತ್ತೆ. ಸೊ ಎಲ್ಲ ಆಗ್ತಾ ಅದೊಂದು 20 hours ಆಗೋಯ್ತು. ಸೊ ನನಗೆ ಇಲ್ಲಿ ಸ್ಟಮಕ್ ಅಪ್ಸೆಟ್ ಆಗಿಬಿಟ್ಟಿದೆ, ನನಗೆ ತೊಗೊಳಕ್ಕೆ ಟ್ಯಾಬ್ಲೆಟ್ ಇಲ್ಲ. ಬೈ ದ ಟೈಮ್ ಐ ಗಾಟ್ ದ ಟ್ಯಾಬ್ಲೆಟ್, ಅದು ಇನ್ಫೆಕ್ಷನ್ ಸ್ವಲ್ಪ ವರ್ಸ್ಟ್ ಆಗಿಬಿಟ್ಟು ನನಗೆ ಡಿಸೆಂಟ್ರಿ ಆರ್ ಸ್ಟಮಕ್ ಅಪ್ಸೆಟ್ ಬೋಟಿಸೆ 3-4 days ಅದು ಕಂಟ್ರೋಲಿಗೆ ಬರಲಿಲ್ಲ, ಹಾಗಾಯಿತು. ಸೊ ಟ್ಯಾಬ್ಲೆಟ್ ತೊಗೊಂಡ್ರೂ ಅಷ್ಟು ಯೂಸ್ ಆಗಲಿಲ್ಲ. ನಾನು ಜಪಾನಲ್ಲಿ ಏನೂ ಬೇರೆ ಫುಡ್ ತಿನ್ನೋಕ್ಕಾಗಲಿಲ್ಲ. ಐ ವಾಸ್ ಸರ್ವೈವಿಂಗ್ ಆನ್ ಫ್ರೂಟ್ಸ್, ಬರೀ ಹಣ್ಣುಗಳಂತ ತಿಂದ್ಕೊಂಡು ನಾನು ಇರಬೇಕಾಯಿತು. ಸೊ ಈ ಒಂದು ಮಿಸ್ಟೇಕ್ನ ಖಂಡಿತ ಮಾಡಬೇಡಿ. ಈ ಥರ ಅನ್ಕೋಬೇಡಿ, ಜ್ವರ ನನಗೆ ಬರೋದೇ ಇಲ್ಲ, ತಲೆನೋವಾ ನನಗಂತೂ ಇದುವರೆಗೂ ಬಂದಿಲ್ಲ, ಅಥವಾ ಫುಡ್ ಪಾಯ್ಸನಿಂಗ್ ನನಗಂತೂ ಆಗೋದೇ ಇಲ್ಲ, ನನಗಲ್ಲ ಅಲ್ಲ ಅವೆಲ್ಲ ಐ ಆಮ್ ವೆರಿ ಸ್ಟ್ರಾಂಗ್ ಅನ್ನೋದು. ಆ ಥರ ಈಗೋಗಳನ್ನು ಸ್ವಲ್ಪ ಸೈಡಿಗಿಟ್ಟು ಪ್ರಿಕಾಷನರಿ ಆಗಿ, ನಿಮಗಲ್ಲ ಅಂದರೂ ನಿಮ್ಮ ಜೊತೆ ಟ್ರಾವೆಲ್ ಮಾಡೋರ್ಗಾದ್ರೂ ಹೆಲ್ಪ್ ಆಗುತ್ತೆ ನೀವು ಈ ಥರ ಇಟ್ಕೊಳ್ಳೋದ್ರಿಂದ. ಮೆಡಿಸಿನ್ಸ್ನ ಸಣ್ಣ ಮೆಡಿಸಿನ್ಸು ಏನು ಒಂದು ಸ್ಮಾಲ್ ಪೌಚ್ ನಾನು ನಿಮ್ಗೆ ತೋರಿಸಿದ್ದೀನಿ, ಈ ಥರ ಪೌಚ್ ಸಿಕ್ಬಿಡುತ್ತೆ. ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ನಾನು ಹೇಳಿದೆ, ಎಲ್ಲ ತೊಗೊಳಕ್ಕೆ ಹೋಗಬೇಡಿ, ಒಂದು ಶೀಟ್ ಫುಲ್ ತೊಗೊಳಕ್ಕೆ ಹೋಗಬೇಡಿ, ಅಟ್ಲೀಸ್ಟ್ 1-2 ಇಟ್ಕೊಳ್ಳೋದು ಒಳ್ಳೆಯದು. ವೆನ್ ಯು ಆರ್ ಕೀಪಿಂಗ್ ಅಟ್ಲೀಸ್ಟ್ ಒಂದೊಂದು ಎಲ್ಲ ಥರ ಟ್ಯಾಬ್ಲೆಟ್ಸಲ್ಲೂ ಒಂದೊಂದು ಸ್ಯಾಂಪಲ್ ಥರ ಎಲ್ಲ ನಿಮ್ಮದು ಕ್ಯಾಬಿನ್ ಬ್ಯಾಗಲ್ಲೂ ಇರಲಿ. ಅದು ನಿಮ್ಮ ತಲೆ ಮೇಲೇ ಇರುತ್ತೆ. ಇಫ್ ಯು ಟ್ರಾವೆಲಿಂಗ್ ಇನ್ ಫ್ಲೈಟ್, ನಿಮ್ಮ ತಲೆ ಮೇಲೆ ಇರೋದ್ರಿಂದ ಎನಿ ಟೈಮ್ ನಿಮ್ಮದು ಆ ಬ್ಯಾಗ್ಗೆ ಆಕ್ಸೆಸ್ ಇರುತ್ತೆ. ಸೊ ತೊಗೊಂಡ್ಬಿಟ್ಟು ಇನ್ಸ್ಟೆಂಟ್ ರಿಲೀಫ್. ಕೆಲವೊಂದು ಪ್ರಾಬ್ಲಮ್ಸ್ಗಳು ಹಾಗೆಯೇ ಇನ್ಸ್ಟೆಂಟಾಗಿ ನೀವೇನಾದರೂ ಅದಕ್ಕೆ ಕ್ರಮ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಇನ್ನೂ ವರ್ಸ್ಟ್ ಆಗಿಬಿಟ್ಟು ಅದು ನಿಮಗೆ ಕಂಟ್ರೋಲ್ಗೆ ಬರಲ್ಲ. ಆ್ಯಂಡ್ ಯು ನೋ ದ್ಯಾಟ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಇಫ್ ಇಟ್ ಆಲ್ ಯು ಆರ್ ಟ್ರಾವೆಲಿಂಗ್ ಅಬ್ರಾಡ್ ಸಿವಿಯರ್ ಆಗಿಬಿಡುತ್ತೆ. ಒಂದು ಸ್ಮಾಲ್ ಥಿಂಗಿಗೂ ನಿಮಗೆ ಸಖತ್ ಪದಾಟ ಆಗೋಗುತ್ತೆ. ಇನ್ಶೂರೆನ್ಸು ಅದು ಇದು, ಅಪಾಯಿಂಟ್ಮೆಂಟ್ ಸಿಕ್ಕಲ್ಲ, ಏನೇನೋ ಪ್ರಾಬ್ಲಮ್ ಆಗೋಗುತ್ತೆ. ಸೊ ಅವೆಲ್ಲ ಇದೆ. ಸೊ ಬೆಟರ್ ಯಾವ ಟು ಯುನೋ ಏನು ಬರಲ್ಲ ಅಂದ್ರೂ ತುಂಬ ಸಂತೋಷ, ಏನು ಬರೋದು ಬೇಡ, ಎಲ್ಲ ಒಳ್ಳೆಯದಾಗಲಿ. ಬಟ್ ಪ್ರಿಕಾಷನರಿ ಆಗಿ ಎಲ್ಲ ಟ್ಯಾಬ್ಲೆಟ್ಸ್ನ ನೀವು ಇಟ್ಕೊಳ್ಳೋದು ಒಳ್ಳೆಯದು. ಸೊ ಇಫ್ ಇಟ್ ಆಲ್ ಸುಮಾರು ದಿನಕ್ಕೆ ನಾನು 15 daysಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಥವಾ 1 month ಎಲ್ಲರೂ ಹೋಗ್ತಾ ಇದ್ದೀನಿ ಅಂತಂದರೆ ನಾನು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ 2 ರೂಮ್ ಇದೆ, ಒಂದು ಕಿಚನ್ ಇದೆ, ಒಂದು ಡೈನಿಂಗ್ ಹಾಲ್ ಇದೆ, ಅಥವಾ ಒಂದು ಸಿಟ್ಟಿಂಗ್ ಏರಿಯಾ ಇದೆ ಅಂತ ಅಂದ್ಕೊಳ್ಳಿ. ಒಂದೊಂದು ಟೈಮ್ ಒಂದು ಕಡೆ ಹೋಗಿ ನಿಂತ್ಕೋತೀನಿ. ಫಾರ್ ಎಕ್ಸಾಂಪಲ್ ನಾನು ಕಿಚನಿಗೆ ಬಂದ್ಕೋತೀನಿ. ಕಿಚನಿಂದ ನಾನು ಏನು ತೊಗೊಂಡು ಹೋಗಬೇಕು ಅಂತ ನಿಂತ್ಕೊಂಡು ಅಲ್ಲೇ ಯೋಚನೆ ಮಾಡಿಕೊಂಡು ಐ ಜಸ್ಟ್ ಗ್ರ್ಯಾಬ್ ಎವ್ರಿಥಿಂಗ್. ಅದಾದಮೇಲೆ
ನೆಕ್ಸ್ಟ್ ವೆಲ್ಕಮ್ ಟು ದ ರೂಮ್ ಬಂದುಬಿಟ್ಟು ಓಕೆ ನಾನು ಈ ರೂಮಲ್ಲಿ ಏನೇನೆಲ್ಲ ನಂಗೆ ವಸ್ತು ಬೇಕು ಏನೇನು ಇಟ್ಟಿದ್ದೀನಿ ಅದನ್ನು ತೊಗೊಂಡ್ಬಿಡ್ತೀನಿ. ಸೊ ಈ ಥರನೂ ಮಾಡ್ಬೋದು ನೀವು ಪ್ಯಾಕಿಂಗ್. ಚೆಕ್ ಇನ್ ಬ್ಯಾಗ್ ಬಗ್ಗೆ ನಾನು ಮಾತಾಡಿದೆ. ಇವಾಗ ಕ್ಯಾಬಿನ್ ಬ್ಯಾಗ್, ಇಫ್ ಇಟ್ ಆಲ್ ಯುವರ್ ಟ್ರಾವೆಲಿಂಗ್ ಬೈ ಫ್ಲೈಟ್, ಸೊ ಕ್ಯಾಬಿನ್ ಬ್ಯಾಗಲ್ಲಿ ಏನೇನೆಲ್ಲ ಎಸೆನ್ಷಿಯಲ್ಸ್ ಇರಬೇಕು. ಸೊ ನೀವು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿಲ್ಲ ಅಂದ್ರೂ ನೀವು ಟ್ರೈನಲ್ಲಿ ಇರ್ತೀರಾ, ನಿಮ್ಮ ತೊಡೆ ಮೇಲೆ ಒಂದು ಬ್ಯಾಗ್ನ ಇಟ್ಕೊಂಡಿರ್ತೀರಾ, ಅಥವಾ ಬಸ್ಸಲ್ಲಿ ಇರ್ತೀರಾ, ನಿಮ್ಮ ಪಕ್ಕನೇ ಅಥವಾ ನಿಮ್ಮ ತೊಡೆ ಮೇಲೆ ಒಂದು ಬ್ಯಾಗ್ನ ಇಟ್ಕೊಂಡಿರ್ತೀರಾ. ಸೊ ಆ ಬ್ಯಾಗಲ್ಲಿ ಏನೇನೆಲ್ಲ ಇರಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಡಾಕ್ಯುಮೆಂಟ್ಸ್. ಸೊ ಫ್ಲೈಟ್ ಆಗಿರ್ಬೋದು, ಬೇರೆ ಯಾವುದೇ ಥರ ಟ್ರಾವೆಲ್ ಆಗಿರ್ಬೋದು, ಎಸ್ಪೆಷಲಿ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋದಾದರೆ ಈ ಥರ ಒಂದು ಪರ್ಸ್ನ ಇಟ್ಕೊಂಬಿಡಿ. ಈ ಥರ ಸುಮಾರು ಕ್ಯೂಟ್ ಪರ್ಸ್ಗಳೆಲ್ಲ ಬರ್ತಾ ಇರ್ತವೆ, ಎಲ್ಲ ಆನ್ಲೈನಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ ಅಥವಾ ಅಂಗಡಿ ಸಿಗುತ್ತೆ. ಸೊ ಪರ್ಸ್ ಇಟ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಇದರಲ್ಲಿ ಇಟ್ಕೊಂಬಿಡಿ. ಲೈಕ್ ಫಾರ್ ಎಕ್ಸಾಂಪಲ್ ಒರಿಜಿನಲ್ ಪಾಸ್ಪೋರ್ಟ್ ಇಟ್ಕೋಬೇಕಾಗುತ್ತೆ, ಪ್ಯಾನ್ ಇಟ್ಕೋತೀರಾ, ಆಧಾರ್ ಇಟ್ಕೋತೀರಾ, ಅಥವಾ ಇಫ್ ಯು ಟ್ರಾವೆಲಿಂಗ್ ಔಟ್ಸೈಡ್ ಫಾರೆಕ್ಸ್ ಕಾರ್ಡ್ ಬೇಕಾಗುತ್ತೆ, ಎಲ್ಲದನ್ನು ನೀವು ಈ ಥರ ಒಂದು ಪೌಚಲ್ಲಿ ಇಟ್ಕೊಂಬಿಡಿ. ಸೊ ನಿಮಗೆ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓ ಇದರೊಳಗೆ ಇವೆಲ್ಲ ಇದೆ ಅಂತ. ಸೊ ಇದನ್ನು ನೀವು ಅದಕ್ಕೇ ಫಿಕ್ಸ್ ಮಾಡಿಡಬೇಕು. ಪ್ರತಿ ಸಲ ನೀವು ಓಕೆ ಇದು ಅಂದರೆ ನಿಮಗೆ ಅದು ನೆನಪಾಗ್ಬಿಡ್ಬೇಕು, ಓಕೆ ಡಾಕ್ಯುಮೆಂಟ್ಸ್ ಇರೋ ಪೌಚು ಇದು ಈ ಥರ ಪ್ರಿಂಟ್ ಇದೆ ಅಂತ. ನಾನು ಚೇಂಜ್ ಮಾಡೋಕ್ಕೆ ಹೋಗ್ತಾ ಇರಬೇಡಿ. ಆವಾಗ ನೀವು ಕ್ವಿಕ್ಕಾಗಿ ಏನೇ ಒಂದು ದೊಡ್ಡ ಕ್ಯೂ ಇರುತ್ತೆ, ಲೈನ್ ಇರುತ್ತೆ, ನೀವೆಲ್ಲ ಥಿಂಗ್ಸ್ದು ಗುಡ್ಡೆ ಹಾಕೊಂಡಿರ್ತೀರ ಒಂದು ಬ್ಯಾಗಲ್ಲಿ, ಎಲ್ಲ ಏನೋ ಒಂದು ಕೇಳ್ತಾರೆ, ಎಲ್ಲ ಹಿಂಗೆ ತೆಗಿತಾ ಹೋಗ್ತೀರಾ, ಸ್ಟ್ರೆಸ್ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಅದು ಮಾಡಬಾರ್ದು. ಅಂದರೆ ನೀವೆಲ್ಲ ಆರ್ಗನೈಸ್ಡ್ ಆಗಿದ್ದರೆ ಈ ಥರ ಈಸಿಯಾಗಿ ನಿಮಗೆ ಕೈಗೂ ಸಿಕ್ಬಿಡುತ್ತೆ. ಎಲ್ಲ ಹಿಂಗೆ ಅಬ್ರಾಡ್ ನಿಮಗೆ ಮುಂಚಿತವಾಗೇ ನೀವು ಅದ್ರದ್ದು ಆ ದೇಶದ ಕರೆನ್ಸಿನ ತೊಗೊಂಡು ಇಟ್ಕೋಬೇಕಾಗತ್ತೆ. ಡಾಲರ್ಸ್ ಇಟ್ಕೋತೀರಾ, ಲೋಕಲ್ ಕರೆನ್ಸಿ ಇಟ್ಕೋತೀರಾ, ಅವೆಲ್ಲ ತೊಗೊಂಡು ಇಟ್ಕೋಬೇಕಾಗತ್ತೆ. ಅದರ್ವೈಸ್ ಆಲ್ಸೋ ಯು ಹ್ಯಾವ್ ಟು ಕ್ಯಾರಿ ಸಮ್ ಕ್ಯಾಶ್. ಸೊ ಇವಾಗ ಇಂಟೀರಿಯರ್ ಹೋಗ್ತೀರಾ, ಅಲ್ಲಿ ಗೂಗಲ್ ಪೇ ವರ್ಕ್ ಆಗದೆ ಇರ್ಬೋದು ಅಥವಾ ಕಾರ್ಡ್ ತೊಗೊಳ್ಳದೇ ಇರ್ಬೋದು. ಆದಷ್ಟು ಎಲ್ಲ ಥರದ ಡಿನಾಮಿನೇಷನ್ನು ನೋಟ್ ಇಟ್ಕೊಳ್ಳೋದು ಒಳ್ಳೆಯದು. ಸೊ ಇನ್ನೊಂದು ಏನಂದರೆ ನೀವು ಏನೇ ಕ್ಯಾಶ್ ಕ್ಯಾರಿ ಮಾಡಿದ್ರು ನಿಮ್ಮ ಹತ್ರ ಅದ್ರದ್ದು ಕೌಂಟ್ ಇರಬೇಕು. ಓಕೆ ನಾನೀಗ 10,000 ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಆ 10,000ನ ನೀವು ಏನು ಮಾಡಿ ಅಂದರೆ ಬೇರೆ ಬೇರೆ ಸ್ಮಾಲ್ ಪೌಚಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಸೊ ಈ ಥರ ಪೌಚಸ್ ಬರುತ್ತೆ, ನೀವು ಜ್ಯುವೆಲ್ರಿ ಎಲ್ಲ ತೊಗೊತೀರಾ, ಆವಾಗ ಈ ಥರ ಸ್ಮಾಲ್ ಪೌಚಸ್ನ ಕೊಡ್ತಾರೆ. ಯಾವಾಗ ಯೂಸ್ ಆಗುತ್ತೆ ಅಂದರೆ ಇವಾಗಲೇ ಯೂಸ್ ಆಗುತ್ತೆ. ಸೊ ನೀವು ನಿಮ್ಮ ಲಗೇಜ್ನ ಬೇರೆ ಬೇರೆ ಕಾರ್ನರ್ಸಲ್ಲಿ ಪೌಚಸಲ್ಲಿ ಸ್ವಲ್ಪನೇ ದುಡ್ಡನ್ನ ಎಲ್ಲ ಡಿವೈಡ್ ಮಾಡಿಬಿಟ್ಟು ಇಟ್ಬಿಡಿ. ಎಲ್ಲ ಒಂದೇ ಕಡೆ ಇಟ್ಕೊಬಿಡಿ. ಯಾವತ್ತು ನೀವು ಕಾಲ ಮೇಲೆ ಇಟ್ಕೊಂಡಿರೋ ಬ್ಯಾಗಿಂದನೂ ಪಿಕ್ ಪಾಕೆಟ್ ಆಗೋ ಸಾಧ್ಯತೆ ಇರುತ್ತೆ ಇಫ್ ಯು ಟ್ರಾವೆಲಿಂಗ್ ಇನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ. ಸೊ ಅದಕ್ಕೆ ಬೇರೆ ಬೇರೆ ಬ್ಯಾಗಲ್ಲಿ ನಿಮ್ಮದು ದುಡ್ಡನ್ನ ಸ್ವಲ್ಪ ಎತ್ತಿಡೋದು ಒಳ್ಳೆಯದು. ಎಲ್ಲ ವ್ಯಾಲ್ಯೂಬಲ್ಸ್ನ ಒಂದೇ ಕಡೆ ಹಾಕಿಟ್ಕೋಬೇಡಿ. ಆಲ್ ರೈಟ್. ಸೊ ಈ ಥರ ನಾನು ಕೆಲವೊಂದೆಲ್ಲ ಪೌಚೆಲ್ಲ ಇಟ್ಕೊಂಡ್ಬಿಟ್ಟಿರ್ತೀನಿ, ಪರ್ಸಲ್ಲಿ ಇಟ್ಕೊಳ್ತೀನಿ. ಸೊ ದಟ್ ನಾನು ಎಲ್ಲ ಬೇರೆ ಬೇರೆ ಕಡೆ ದುಡ್ಡನ್ನು ಸ್ವಲ್ಪನೇ ಎತ್ತಿಡ್ತಾ ಬರ್ಬೋದು. ಇದು ವೆರಿ ಇಂಪಾರ್ಟೆಂಟ್ ಅಂತ ನನ್ನ ಪ್ರಕಾರ ಅನಿಸುತ್ತೆ. ನೀವು ಟ್ರೆಕ್ಕಿಂಗ್ ಎಲ್ಲ ಪ್ಲಾನ್ ಮಾಡ್ತಾ ಇರ್ತೀರಾ, ಅಥವಾ ಇನ್ನೇನೋ ಒಂದು ಪ್ಲಾನ್ ಮಾಡ್ತಾ ಇರ್ತೀರಾ, ಅಥವಾ ಕೂತು ಜರ್ನಿ ಮಾಡಿ ಒಂದು ಕಡೆ ಎಲ್ಲೋ ಹಿಡ್ಕೊಂತಪ್ಪ, ಕಾಲು ನೋತಾ ಇದೆಯಪ್ಪ, ಇನ್ನೇನೋ ಆಯ್ತಪ್ಪ, ಸೊಂಟ ನೋವು ಅಂತ ಅನಿಸ್ತಾ ಇರುತ್ತೆ. ಒಂದು ಪೇನ್ ರಿಲೀಫ್ ಪ್ಯಾಚಸ್ ಎಲ್ಲ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿದ್ರೆ ಅದರಲ್ಲಿ ಏನು ನೀಲಗಿರಿ ಎಣ್ಣೆ ಥರ ಸ್ಮೆಲ್ ಬರ್ತಾ ಇರುತ್ತೆ, ಆ್ಯಂಡ್ ಹೀಟ್ ಥರ ಆಗ್ತಾ ಇರುತ್ತೆ. ಆ್ಯಂಡ್ ಅದರಿಂದ ನಿಮಗೆ ಪೇನು ಒಂದು ಹಾಫ್ ಆನ್ ಅವರಲ್ಲೇ ಹೋಗ್ಬಿಡುತ್ತೆ. ಐ ಹೈಲಿ ರೆಕಮೆಂಡ್ ದೀಸ್ ಪ್ಯಾಚಸ್. ಇನ್ ಕೇಸ್ ಲೈಕ್ ನಿಮ್ಗೆ ಪೀರಿಯಡ್ ಹೊಟ್ಟೆ ನೋವು, ಲೈಕ್ ಬೆಲಿ ಏರಿಯಾದಲ್ಲಿ ಪೇನ್ ಬರ್ತಾ ಇದ್ರು ದಟ್ ಟೈಮ್ ಆಲ್ಸೋ ಯು ಕ್ಯಾನ್ ಯೂಸ್ ದಿಸ್. ಎಲ್ಲ ಥರದಕ್ಕೂ ಮಲ್ಟಿಪರ್ಪಸ್. ಸೊ ಈ ಥರ ಹೀಟ್ ಪ್ಯಾಚಸ್ನು ನೀವು ಯೂಸ್ ಮಾಡ್ಕೊಬೋದು. ಛತ್ರಿ, ಎಷ್ಟು ಛತ್ರಿ ನಿಮ್ಮದು ಸಣ್ಣಗಿರುತ್ತೋ ಅಷ್ಟು ತುಂಬ ಒಳ್ಳೆಯದು. ಸೊ ಕೆಲವೊಮ್ಮೆ ಏನಾಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಶವರ್ಸ್ ಇರುತ್ತೆ, ರೈನ್ ಶವರ್ಸ್ ಇರುತ್ತೆ ಮೇನಲ್ಲಿ, ಏಪ್ರಿಲಲ್ಲಿ, ಹೇಳೋಕ್ಕಾಗಲ್ಲ. ಈಗಂತೂ ವರ್ಷ ಇಡೀ ಎನಿ ಟೈಮ್ ಮಳೆ ಬರ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಇಷ್ಟು ಪುಟ್ಟ ಛತ್ರಿ ಇದ್ದರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ಸಿಕ್ಕಲ್ಲ ಅಂದರೆ ಒಂದು ಮೀಡಿಯಮ್ ಸೈಜ್ ಛತ್ರಿ ನಾವು ಇಟ್ಕೊಂಡು ಹೋದರೆ ಒಳ್ಳೆಯದು. ಬಿಕಾಸ್ ಹೇಳ್ತಾರೆ ಈಗ ಮಳೆ ಬರದೇ ಇರೋ ಸೀಸನಲ್ಲಿ ಮಳೆ ಬಂದರೆ ಆ ಮಳೆಯಲ್ಲಿ ನೀವು ನೆಂದರೆ ಹುಷಾರು ತಪ್ಪತ್ತೆ ಅಂತ ಹೇಳ್ತಾರೆ. ನನಗೆ ಇದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಯಾಕೆ ಸುಮ್ಮನೆ ರಿಸ್ಕು, ಅಟ್ಲೀಸ್ಟ್ ಬಿಸಿಲು ಇದೆ ಅದರಿಂದಲೂ ನಿಮ್ಮ ಪ್ರೊಟೆಕ್ಷನ್ ಆಗುತ್ತೆ. ಸೊ ನೋಡಿ ಈ ಛತ್ರಿ ಎಷ್ಟು ಕ್ಯೂಟಾಗಿದೆ. ಮೇ ಬಿ ನನ್ನ ಕೈ ಈ ಥರ ಇಟ್ಕೊಂಡಾಗ ಅಷ್ಟೇ ಲೆಂತ್ ಇರೋದು. ನಾನು ಜಪಾನಿಂದ ತೊಗೊಂಡಿರೋದು, ತುಂಬ ಕ್ಯೂಟಾಗಿದೆ. ಸೊ ಐ ವಿಲ್ ಕ್ಯಾರಿ ದಿಸ್. ಹ್ಯಾಟ್ ಹಾಕೊಂಬಿಡಿ. ಸೇವ್ ಯುವರ್ ಸೆಲ್ಫ್ ಫ್ರಮ್ ಬ್ರೂಟಲ್ ಸನ್. ತಲೆನೋವು ಅನ್ನೋದು ಏನಂತಾರೆ, ನೀವು ಸೈಟ್ ಸೀಯಿಂಗ್ ಅವ್ರು ಟ್ರಾವೆಲಿಂಗ್ ಅವ್ರು ವೆಕೇಷನ್ ಇದ್ದಾಗ ತಲೆನೋವು ಬಂದುಬಿಟ್ರೆ ನಿಮ್ಮ ಅರ್ಧ ಫನ್ನೆಲ್ಲ ನಿರ್ನಾಮ ಆಗೋಗುತ್ತೆ. ಸೊ ತಲೆನೋವು ಬರೋಕ್ಕೆ ಸುಮಾರು ಕಾರಣಗಳಿರುತ್ತೆ. ನನಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ತಲೆನೋವು ಯಾವುದರಿಂದ ಬರುತ್ತೆ ಅಂತ ನನಗೆ ಹೇಳ್ತೀನಿ. ತಲೆ ಸ್ನಾನ ಮಾಡಿದ ತಕ್ಷಣ ಆಚೆ ತಿರ್ಗಕ್ಕೆ ಹೋದರೆ ತಲೆನೋವು ಗ್ಯಾರಂಟಿ. ಆಮೇಲೆ ಕನ್ನಡಕ ವೆರಿ ವೆರಿ ಇಂಪಾರ್ಟೆಂಟ್. ಕನ್ನಡಕ ಕ್ಯಾರಿ ಮಾಡಿ. ಕೂಲಿಂಗ್ ಗ್ಲಾಸ್ ಅದಿಲ್ಲ ಅಂದರೆ ಗಾಗಲ್ಸ್, ಸ್ಪೆಕ್ಟಿಕಲ್ಸ್ ಅವೆಲ್ಲ ಇಲ್ಲ ಅಂದರೆ ಹಾಗೆ ತಲೆನೋವು ಸಡ ಬಿಡುತ್ತೆ. ಮತ್ತು ಒಂದು ಏನೇ ಆಗಿರ್ಬೋದು, ಆ್ಯಸ್ ಸಿಂಪಲ್ ಆಸ್ ದಿಸ್. ನೀವು ಒಂದು ಪ್ಲೇಸ್ಗೆ ಹೋಗ್ತೀರಾ, ನೀವು ಕಣ್ಣು ರಿಲ್ಯಾಕ್ಸ್ ಆಗಿ ಬಿಡ್ತಾ ಇದ್ದೀರಾ ಅಂದರೆ ನಿಮಗೆ ತಲೆನೋವು ಬರಲ್ಲ. ಕಷ್ಟಪಟ್ಟು ಸ್ಟ್ರೇನ್ ಮಾಡಿಕೊಂಡು ನೀವು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದೀರಾ ಅಂದರೆ ತಲೆನೋವು ಗ್ಯಾರಂಟಿ. ಸೊ ಮೇ ಬಿ ನಾನು ಹೇಳೋದು ನಿಮಗೂ ಅದು ಅಪ್ಲಿಕೇಬಲ್ ಆಗದೇ ಇರ್ಬೋದು, ಆಗ್ಲೂಬೋದು. ಜಸ್ಟ್ ಬಿವೇರ್ ಆಫ್ ದೀಸ್ ಪಾಯಿಂಟ್ಸ್ ಅಂತ ಹೇಳ್ತಾ ಇರೋದು. ಆಮೇಲೆ ಕಾಜಲ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದು, ಕಾಜಲ್ ಇಲ್ಲಾಂದರೆ ನಮ್ಗೊಂಥರ ಮುಖ ಜ್ವರ ಬಂದೋರ ಥರನೇ ಇರುತ್ತೆ. ಬಟ್ ಕಾಜಲ್ ಹಚ್ಕೊಂಡ್ರೂ ಕೆಲವೊಮ್ಮೆ ಆ ಇರಿಟೇಷನಿಂದ ತಲೆನೋವು ಸ್ಟಾರ್ಟ್ ಆಗ್ಬೋದು. ಆಮೇಲೆ ಆದಷ್ಟು ನಿಮ್ಮ ನೆತ್ತಿನ ಕವರ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಸೊ ಇವೆಲ್ಲ ಟಿಪ್ಸ್ನ ನೀವು ಫಾಲೋ ಮಾಡಿ ತಲೆನೋವು ಎಷ್ಟು ಅವಾಯ್ಡ್ ಮಾಡ್ಬೋದು. ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ, ಇದು ಅವಾಯ್ಡ್ ಆಗಿದೆ. ಸೊ ಯಾರು ಏನಾದ್ರು ಅಂದ್ಕೊಳ್ಳಿ, ನಾನು ಯಾವಾಗಲೂ ಟೋಪಿ ಹಾಕೊಳ್ತಾ ಇರ್ತೀನಿ, ಒಂದು ಕನ್ನಡಕ ಹಾಕೊಂಡು ಓಡಾಡ್ತಾ ಇರ್ತೀನಿ. ಕೆಲವರು ಸ್ಟೈಲ್ ಅನ್ಕೋತಾರೆ, ಕೆಲವರು ಏನು ಹಿಂಗೆ ಹೋಗ್ತಾ ಇದ್ದಾಳೆ ಅಂತ ಅನ್ಕೋತಾರೆ. ಬಟ್ ಐ ಫೀಲ್ ಗುಡ್ ಬಿಕಾಸ್ ನಮ್ಗೆ ತಲೆನೋವು ಬಂದು ಮಾತ್ರ ತೊಗೊಂಡು ಅಥವಾ ಇದನ್ನು ಪಿತ್ತಾಕಿದ್ರಿ ವಾಮಿಟ್ ಆಗಿ ಅವೆಲ್ಲ ರಾಮಾಯಣ ಬೇಡ. ಸೊ ಬೆಟರ್ ಟು ಟೇಕ್ ಆಲ್ ದ ನೆಸರಿ ಮೆಷರ್ಸ್. ಬ್ಯಾಗಲ್ಲಿ ನಿಮ್ಮ ಜೊತೆನೇ ಇರಬೇಕಾಗಿರೋ ವಸ್ತು ಅಂದರೆ ಪಿ ಸೇಫ್. ಇದು ವೆರಿ 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 ಇಂಪಾರ್ಟೆಂಟ್ ಹುಡುಗಿರಿಗೆ. ಸೊ ಸ್ಪ್ರೇ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೂ ಬೆಸ್ಟ್ ಅಂದರೆ ಇಫ್ ಯು ಕ್ಯಾನ್ ಡೂ ಇಟ್ ಇನ್ ಸ್ಕ್ವಾಟ್ ಪೊಸಿಷನ್, ಸ್ಕ್ವಾಟ್ ಥರ ಮಾಡ್ಕೊಂಬಿಟ್ಟು ಕೂತ್ಕೊಂಡು ಇಫ್ ಯು ಕ್ಯಾನ್ ಜಸ್ಟ್ ಪಿ, ದಟ್ ಈಸ್
ವೆರಿ ಗುಡ್ ಆ್ಯಂಡ್ ಬಟ್ ಡೋಂಟ್ ಕ್ರಿಯೇಟ್ ಅ ಮೆಸ್ ಓವರ್. ಸೊ ಅದು ಒಳ್ಳೆ ಇದಾಗುತ್ತೆ, ನಿಮಗೆ ವರ್ಕ್ ಆಗುತ್ತೆ. ಅದರ್ವೈಸ್ ಪಿ ಸೇಫ್. ಇದು ಹೇಳ್ತಾ ಹೇಳ್ತಾರೆ ನನಗೂ ನೆನಪಾಗ್ತದೆ, ಓ ನಾ ಇದು ಇಟ್ಕೋಬೇಕು ಅದು ಇಟ್ಕೋಬೇಕು ಅಂತ. ಸೊ ಬೆಟರ್ ಐ ರೈಟ್ ಇಟ್ ಡೌನ್ ಸಮ್ವೇರ್. ಓಕೆ, ಕೈ ತೊಳಿಬೇಕು. ನಮ್ಮ ಹತ್ರ ಸೋಪ್ ಎಲ್ಲ ಇರಲ್ಲ, ಟಾಯ್ಲೆಟ್ರೀಸ್ ಎಲ್ಲ ಚೆಕ್ ಇನ್ ಬ್ಯಾಗಲ್ಲಿ ಇರುತ್ತೆ, ಕ್ಯಾಬಿನ್ ಬ್ಯಾಗಲ್ಲಿ ಏನು ಇಟ್ಕೊಂಡಿಲ್ಲ ಅಂದರೆ ಯು ಕ್ಯಾನ್ ಕ್ಯಾರಿ ದೀಸ್ ಥಿಂಗ್ಸ್. ಬೇರೆ ಬೇರೆ ಫ್ಲೇವರ್ಸ್ ಎಲ್ಲ ಬಂದುಬಿಡುತ್ತೆ ಇದು. ಹಾಂ ಚೆನ್ನಾಗಿದೆ. ಈ ಥರ ಟೈನಿ ನೋಡಿ, ಈ ಥರ ಟೈನಿ ಕಾಣಿಸ್ತಾ ಇದೆಯಲ್ಲ, ಇದು ಜಸ್ಟ್ ನೀರು ಹಾಕೊಂಡು ತೊಳ್ಕೊಂಡ್ರೆ ಸೋಪ್ ಬರೋಕ್ಕೆ ಶುರುವಾಗುತ್ತೆ. ಸೋಪ್ ಥರ ನಿಮ್ಮ ನೀವೇನಾದರೂ ಒಂದು ಕ್ಯಾಬಿನ್ ಬ್ಯಾಗ್ ಅಂತ ಇಟ್ಕೊಂಡಿದ್ರೆ, ಸೊ ಆ ಕ್ಯಾಬಿನ್ ಬ್ಯಾಗ್ ಒಳಗೆ ಇಷ್ಟು ಥಿಂಗ್ಸು ಹೋದರೆ ತುಂಬಾ ಒಳ್ಳೆಯದು. ಸೊ ಫ್ಲೈಟಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಫ್ಲೈಟ್ ಟಿಕೆಟ್ಸ್ ವೆರಿ ಇಂಪಾರ್ಟೆಂಟ್. ಪಾಸ್ಪೋರ್ಟು, ಫ್ಲೈಟ್ ಟಿಕೆಟ್ಸ್ ಎಲ್ಲ ಇಟ್ಕೊಳ್ಳಿ. ವೀಸಾ ವೆರಿ ಇಂಪಾರ್ಟೆಂಟ್, ಅವೆಲ್ಲದು ಇಟ್ಕೊಳ್ಳಿ. ಸೊ ಎಲೆಕ್ಟ್ರಾನಿಕ್ಸು ಎಲ್ಲ ಇದರೊಳಗೆ ಬಂದುಬಿಟ್ರೆ ನೀವು ಸೆಕ್ಯೂರಿಟಿ ಚೆಕಲ್ಲಿ ಈಸಿಯಾಗಿ ತೋರಿಸ್ಬೋದು. ಚಾರ್ಜರ್ ಒಂದು ಬುಕ್ ಇಟ್ಕೋಬೋದು. ನಾನು ಕರೆಂಟ್ಲಿ ವಾಟ್ ಆಮ್ ರೀಡಿಂಗ್, ಇದು ನಿಮಗೆಲ್ಲ ಗೊತ್ತಾಯಿದೆ, ನಾನು ಅದ್ರ ಮೇಲೆ ಸೀರೀಸೇ ಮಾಡ್ತಾ ಇದ್ದೀನಿ. ನನಗೆ ಓದೋಕ್ಕೆ ಟೈಮ್ ಆಗ್ತಾ ಇಲ್ಲ, ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಬುಕ್, ಒಳ್ಳೆ ಪಾಯಿಂಟ್ಸ್ ಇದೆ. ನಾನು ಕಂಟಿನ್ಯೂ ಮಾಡಬೇಕು. ಮೇ ಬಿ ನಾನು ಟ್ರಾವೆಲ್ ಮಾಡಬೇಕಾದ್ರೆ ನನಗೆ ಏನು ಡ್ಯೂರೇಷನ್ ಸಿಗುತ್ತೆ, ಆ ಟೈಮಲ್ಲಿ ಕೂತ್ಕೊಂಡು ಓದೋಣ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಒಂದು ಪೆನ್ಸಿಲ್ ಇಟ್ಕೊಂಡಿದ್ದೀನಿ ಜೊತೆಗೆ, ಸೊ ದಟ್ ಏನಾದರೂ ಒಂದು ಪಾಯಿಂಟ್ ಸಿಕ್ಕರೆ ಅಲ್ಲೇ ಮಾರ್ಕ್ ಮಾಡಿಬಿಟ್ಟು ಇಟ್ಕೋಬೋದು. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ ಜರ್ನಿಗೆ ಅಂತ ಅನಿಸಿದ್ರೆ ಪ್ಲೀಸ್ ಫೀಲ್ ಫ್ರೀ ಟು ಕಾಮೆಂಟ್ ಇನ್ ದಿ ಕಾಮೆಂಟ್ ಸೆಕ್ಷನ್. ಆಯಿತು. ಮೌತ್ ಫ್ರೆಶ್ನರ್. ಸೊ ಕೆಲವೊಂದೆಲ್ಲ ವಿಷಯಗಳು ಯಾವ ಥರ ಅಂದರೆ ಯಾರೂ ನಿಮಗೆ ಬಾಯ್ಬಿಟ್ಟು ಹೇಳಲ್ಲ, ಬಟ್ ಅದು ನಿಮಗೆ ತುಂಬ ಮುಜುಗರಕ್ಕೆ ಈಡು ಮಾಡುತ್ತೆ. ಮೇ ಬಿ ಓಕೆ, ನಿಮ್ಮದು ಬಾಯಿಂದ ಆ ಥರ ಏನು ಬ್ಯಾಡ್ ಓಡರ್ ಬರದೇ ಇರಬಹುದು, ಬಟ್ ಆದರೆ ನೀವು ಕಾಫಿ ಕುಡಿತೀರಾ ಅಂತ ಅನ್ಕೊಳ್ಳಿ, ಟೀ ಕುಡಿತೀರಾ ಅಂತ ಅನ್ಕೊಳ್ಳಿ, ಇದಕ್ಕೆ ಕೆಫೇನ್ ಕಂಟೆಂಟ್ ಇರೋದ್ರೊಳಗೆ, ಅಥವಾ ನೀವು ಯಾವುದೊಂದು ಮಸಾಲೆ ದೋಸೆ ತಿಂತೀರಾ, ಒಂದು ಒಳ್ಳೆ ಚಟ್ನಿ ಬೆಳ್ಳುಳ್ಳಿ ಹಾಕಿರ್ತಾರೆ, ಆ ಓಡರಿಂದ ನಿಮ್ಮ ಅಕ್ಕಪಕ್ಕ ಕೂತ್ಕೊಂಡು ಅವ್ರಿಗೆ ತೊಂದರೆ ಆಗಬಾರ್ದು. ಸೊ ಆಲ್ವೇಸ್ ಕೀಪ್ ಮೌತ್ ಫ್ರೆಶ್ನರ್ ಬರುತ್ತೆ, ಸ್ಮಾಲ್ ಡಬ್ಬಿಲೆ ಬರುತ್ತೆ, ಅದನ್ನು ಇಟ್ಕೊಳ್ಳಿ. ಸೊ ಇಮಿಡಿಯೇಟಾಗಿ ಒಂದು 4 ಕಾಳು ಹಾಕೊಂಡ್ರೆ ಯು ವಿಲ್ ಆಲ್ಸೋ ಫೀಲ್ ಗುಡ್. ಅಕ್ಕಪಕ್ಕದವ್ರ ಜೊತೆ ಖುಷಿಯಾಗಿ ಮಾತಾಡ್ತಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡಲ್ಲ. ಆಮೇಲೆ ಇನ್ನೊಂದು ಸಮ್ಮರ್ ಆಗಿರೋದ್ರಿಂದ ಹೌದು ನಿಮ್ಮ ಪರ್ಫ್ಯೂಮ್ ಎಲ್ಲ ಕ್ಯಾರಿ ಮಾಡಿರ್ತಾರೆ, ನಿಮ್ಮ ಟಾಯ್ಲೆಟ್ರೀಸಲ್ಲಿ ಇರುತ್ತೆ, ಬಟ್ ಆಲ್ವೇಸ್ ಕ್ಯಾರಿ ಕಾಂಪ್ಯಾಕ್ಟೆಡ್ ಎಲ್ಲ ಬರುತ್ತೆ, ಡಿಯೋಡ್ರೆಂಟ್ ಬರುತ್ತೆ. ಸೊ ಅದನ್ನು ನೀವು ಪರ್ಸಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಜನ ವರ್ಷ ಇಡೀ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಇವೆಲ್ಲ ಟಿಪ್ಸು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಅದು ರಿಯಲೈಸ್ ಆಗಿಬಿಡುತ್ತೆ. ಇವಾಗ ನೀವೇನೋ ಒಂದು ವಸ್ತು ಇಟ್ಕೊಂಡಿರ್ತಾರೆ, ಫಾರ್ ಎಕ್ಸಾಂಪಲ್ ನಾನು ಇದನ್ನ ಇಟ್ಕೊಂಡಿದ್ದೀನಿ, ಇದನ್ನು ನಾನು ಯೂಸ್ ಮಾಡಿದ್ರೂ ಮಾಡ್ಬೋದು, ಇದು ಬೇಕಾಗ್ಬೋದೇನೋ ಅಂತ ನಿಮ್ಗೆ ಅನ್ಸಿದ್ರೆ ಡೆಫಿನೆಟ್ಲಿ ಬೇಕಾಗಲ್ಲ, ಬಿಟ್ಬಿಡಿ. ನಾನು ಯೂಸ್ ಮಾಡ್ತೀನಿ ಅಂತ ನೀವು ಶ್ಯೂರ್ ಆಗಿರೋ ವಸ್ತುಗಳನ್ನ ಮಾತ್ರ ತೊಗೊಂಡು ಹೋಗೋದ್ರ ಬಗ್ಗೆ ಫೋಕಸ್ ಮಾಡಿ. ಸೊ ಎಸ್, ಇದಾಗಿತ್ತು ನನ್ನ ವಿಡಿಯೋ ರಿಲೇಟೆಡ್ ಟು ಟ್ರಾವೆಲಿಂಗ್. ಸೊ ನಾನು ಇನ್ನೊಂದು ವೀಕಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ, 1 ವೀಕ್. ಅಲ್ಲಿ ಕೀಪ್ ಯು ಪೋಸ್ಟೆಡ್, ಎಲ್ಲ ಹೇಳ್ತೀನಿ ಏನೇನಾಗುತ್ತೆ ಅಂತ. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಅದ್ರ ಮಧ್ಯೆ ನನ್ನದೊಂದು ಇಂಪಾರ್ಟೆಂಟ್ ಕೆಲಸಗಳಿದ್ದಾವೆ ಮಾಡೋಕ್ಕೆ. ನನ್ನ ಚಿಕ್ಕ ಮಗುನ ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಸೊ ಅದು ಹೇಗಿರುತ್ತೆ, ಇಟ್ಸ್ ವೆರಿ ಟಫ್ ಟೈಮ್ ಫಾರ್ ಮೀ ಆಲ್ಸೋ ಆ್ಯಂಡ್ ಮೈ ಡಾಟರ್ ಆಲ್ಸೋ. ನನಗೆ ಗೊತ್ತು ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ, ನಾನು ಅದಕ್ಕೆ ಪ್ರಿಪೇರು ಆಗ್ತಾ ಇದ್ದೀನಿ. ಬಟ್ ಅವಳು ಚಿಕ್ಕವಳು, ಅವ್ಳಿಗೆ ಇನ್ನೂ 1 ವರ್ಷ 2 ತಿಂಗಳು, ಅವಳಿಗೆ ಯಾವುದೇ ರೀತಿ ಪ್ರಿಪ್ರೇಷನ್ಸ್ ಇಲ್ಲ, ಅದು ಶಾಕರ್ ಆಗಬಾರ್ದು ಅವಳಿಗೆ. ಸೊ ನಾನು ಏನೆಲ್ಲ ಮಾಡ್ತಾ ಇದ್ದೀನಿ ಎಲ್ಲ ಪೀಸ್ಫುಲ್ಲಾಗಿ ಸ್ಮೂತಾಗಿ ಹೋಗೋಕ್ಕೆ. ಆ್ಯಂಡ್ ಆಲ್ಸೋ ನನಗೆ ಟ್ರಾವೆಲ್ ಈ ಟೈಮಲ್ಲಿ ನೀವೆಲ್ಲ ಕೇಳ್ಬೋದು, ಇಷ್ಟು ಚಿಕ್ಕ ಮಗುನ ಬಿಟ್ಟು ಟ್ರಾವೆಲ್ ಯಾಕೆ ಮಾಡ್ತಾ ಇದ್ದೀರಾ ಅಂತ. ಹೌದು, ನೀವು ಹೇಳೋದು ನಿಜ, ಬಟ್ ನಾನು ಹೇಳೋದು ನಿಜ. ನನಗೆ ಈ ಥರ ಒಂದು ಟ್ರಾವೆಲ್ ಈ ಥರ ಹೋಗೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಈ ಪರಿಸ್ಥಿತಿಗೆ. ಅದು ನಾನು ಹೇಗೆ ಹೇಳಿ, ನನಗೆ ಮೇ ಬಿ ಟೈಮ್ ಸಿಕ್ಕಾಗ ನನಗೆ ಯಾವ ಥರ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ನನಗೆ ಅನಿಸಿದಾಗ ನಾನು ಡೆಫಿನೆಟ್ಲಿ ಮಾತ್ರ ಶೇರ್ ಮಾಡ್ಕೋತೀನಿ. ಯಾಕೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ, ಯಾಕೆ ಸ್ವಲ್ಪ ದಿನ ಬ್ರೇಕ್ ತೊಗೊಂಡು ನಾನು ಹೋಗ್ತಾ ಇದ್ದೀನಿ ಬೇರೆ ಕಡೆ ಸೈಟ್ ಸೀನಿಂಗ್ಗೆ ಅವ್ರ ವೆಕೇಷನ್ಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಎಸ್, ಮದರ್ಹುಡ್ ಇಸ್ ಲೈಕ್ ದ್ಯಾಟ್. ನಿಮಗೋಸ್ಕರ ನೀವೇನೇ ಒಂದು ಯೋಚನೆ ಮಾಡಿದ್ರು ಅದು ನಿಮಗೆ ಗಿಲ್ಟ್ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಫಸ್ಟು ನಿಮ್ಮ ಯೋಚನೆ ಮಗು, ಫ್ಯಾಮಿಲಿ ಬಗ್ಗೆ ಇರುತ್ತೆ. ಬಟ್ ಸ್ಟಿಲ್ ಯಾರೆಲ್ಲ ತಾಯಂದ್ರಿದ್ದೀರಾ, ಯು ಆರ್ ಡೂಯಿಂಗ್ ರಿಯಲಿ ಗ್ರೇಟ್. ಎಲ್ಲಾದ್ರೂ ಮೇಲೆ ಜಗಲ್ ಮಾಡ್ತಾ ಇರ್ತೀರಾ, ನಿಮ್ಮ ತನ ನೀವು ಏನು ಆಮೇಲೆ ಮಾಡ್ತಾ ಇರ್ತೀರಾ, ತುಂಬ ಬಾಲೌಟ್ ಆಗ್ತಾ ಇರ್ತೀರಾ. ಸೊ ಇಟ್ ಈಸ್ ಲಾಟ್ ಆಫ್ ಕರೇಜ್ ಆರ್ ಇಮೆನ್ಸ್ ಕರೇಜ್ ಟು ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್ ಆಲ್ಸೋ. ಎಸ್, ಮನೆಯವರ ಸಪೋರ್ಟ್ ಇದೆ, ದೇವರ ಆಶೀರ್ವಾದ ಇದೆ. ಸೊ ಐ ಆಮ್ ಟ್ರಾವೆಲಿಂಗ್. ಎಸ್, ನನ್ನ ಮಗಳನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ನನಗೇನು ಟೆನ್ಷನ್ ಇಲ್ಲ, ಬಿಕಾಸ್ ಶಿ ಈಸ್ ಇನ್ ಸೇಫ್ ಹ್ಯಾಂಡ್ಸ್. ತಂದೆ ಇದ್ದಾರೆ, ಅವರ ಅಜ್ಜಿ ಇದ್ದಾರೆ, ಅವರ ಅಕ್ಕ ಇದ್ದಾರೆ. ಸೊ ಖುಷಿಯಾಗಿರ್ತಾಳೆ, ಸೇಫ್ ಆಗಿರ್ತಾಳೆ ಅನ್ನೋ ಧೈರ್ಯದಿಂದ ನಾನು ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶ್ರುತಿ ಆ್ಯಂಡ್ ಕೋ ಸೈನಿಂಗ್ ಆಫ್. ಬಾಯ್ ಬಾಯ್, ಟೇಕ್ ಕೇರ್.